ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಒಲಿಂಪಿಕ್ಸ್ನ ಧ್ವಜಗಳು ಅಥವಾ ವೃತ್ತಗಳು ಅಂತ ಕರಿತೀವಿ. ಆ ಒಂದು ವೃತ್ತಗಳು ಏನು ಮಾಡ್ತವೆ ಅಂದರೆ ವೃತ್ತಗಳು 5 ಬಣ್ಣಗಳಿಂದ ಕೂಡಿರುತ್ತವೆ. 5 ಬಣ್ಣಗಳು 5 ಖಂಡಗಳನ್ನು ಸೂಚಿಸುತ್ತವೆ. ಇಲ್ಲಿ ನೋಡ್ರಿ, ಇದು ಫಸ್ಟ್ ಏನಿದೆ, ಫಸ್ಟ್ ಬ್ಲೂ ಕಲರ್ ಬರ್ತೈತೆ. ಇದು ಬ್ಲೂ ಅಂದರೆ ಯಾವುದಿದು? ಅಮೇರಿಕಾ ಖಂಡ. ಆಮೇಲೆ ಯೆಲ್ಲೋ ಇದು ಯಾವುದು? ಇದು ಏಷ್ಯಾ ಖಂಡ. ಆಮೇಲೆ ಬ್ಲ್ಯಾಕ್ ಇದು ಯಾವುದು ಖಂಡ? ಇದು ಆಫ್ರಿಕಾ ಖಂಡ. ಆಮೇಲೆ ಹಸಿರು ಯಾವ ಖಂಡ? ಅದು ಹಸಿರು ಯುರೋಪ್ ಖಂಡ. ಆಮೇಲೆ ಹಸಿರು ಆಗೋಣ ಕೆಂಪು ಯಾವ ಖಂಡ? ಅದು ಆಸ್ಟ್ರೇಲಿಯಾ ಖಂಡ. ನೋಡಿರಿ, ಇದು ಬ್ಲೂ ಏನಾಯ್ತು? ಇದು ಬ್ಲೂ ಅಮೇರಿಕಾ ಖಂಡ ಆಯಿತು. ಇದು ನೀಲಿ ಕಲರ್ದು. ಆಮೇಲೆ ಯೆಲ್ಲೋ ಯಾವುದದು? ಏಷ್ಯಾ ಖಂಡ ಆಯಿತು. ಆಮೇಲೆ ಕಪ್ಪು ಆಫ್ರಿಕಾ ಖಂಡ ಆಯಿತು. ಆಮೇಲೆ ಹಸಿರು ಯಾವ ಖಂಡ ಆಯಿತು? ಯುರೋಪ್ ಖಂಡ ಆಯಿತು. ಆಮೇಲೆ ಆಸ್ಟ್ರೇಲಿಯಾ ಇದೇನು? ಕೆಂಪು ಅಂದರೆ ರೆಡ್. ಇಷ್ಟು ಏನದು ಖಂಡಗಳು 5 ಬಣ್ಣಗಳು ಸೂಚಿಸುತ್ತವೆ. ಇದು ಸೀರಿಯಲ್ ವೈಸ್ ನಾವು ಎಕ್ಸಾಮಲ್ಲಿ ಕೇಳ್ತಾರೆ. ಸೀರಿಯಲ್ ವೈಸಲ್ಲಿ ಕೊಟ್ಟಿದ್ದಾರೆ, ನೋಡಿ ನೆನ್ಪಿಟ್ಟುಕೊಡ್ರಿ. ನೀಲಿ, ಹಳದಿ, ಕಪ್ಪು ಮತ್ತು ಹಸಿರು, ಕೆಂಪು. ಇಷ್ಟು 5 ಬಣ್ಣಗಳಿಗೆ ನಾನು ಸೀರಿಯಲ್ ಆಗಿ ನೆನ್ಪಿಟ್ಕೋಬೇಕು. ಇಷ್ಟು ಒಂದು ಧ್ವಜಗಳ ಬಗ್ಗೆ ತಿಳ್ಕೊಂಡ್ವಿ. ಇಷ್ಟೇ ಸಾಕಿದು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.